ತುಮಕೂರಿನಲ್ಲಿ ಭಾಳ ಜನ ಅಸಮಾಧಾನ. ಏನಾಗ್ತಾ ಇದೆ? ಹಾಸನಕ್ಕೆ ಬಂದರೆ ಇವರೇ ಘೋಷಣೆ, MP ಟಿಕೆಟು. ತುಮಕೂರಿಗೆ ಹೋದ್ರೆ ಇವರೇ ಘೋಷಣೆ. ಕೊಟ್ಬಿಡಿ ಅವ್ರನ್ನೇ ಅಂತ KPCC ಅಧ್ಯಕ್ಷ ಘೋಷಣೆ ಮಾಡ್ಕೊಳ್ಳಿ. ಬ್ಲಾಕ್ ಮೇಲು ಅಧ್ಯಕ್ಷರಿಗೂ KPCCಯ 3 DCM ಮಾಡಿ ಎಷ್ಟು ಸರಿ ಹೇಳಿದ್ರು ಡೆಲ್ಲಿಯವ್ರು ಏನು ಕೇರ್ ಇಲ್ಲ. ಮಾಡ್ರಿ 3 DCM ಮಾಡ್ರಿ. ಏನ್ರಿ ಇದು ನಡವಳಿಕೆ? ಎಲ್ಲಿ ಕಡಿವಾಣ ಹಾಕಿದ್ದಾರೆ ಇವರು? ಏಕವಚನದಲ್ಲಿ ನನ್ನ ಬಗ್ಗೆ ಮಾತಾಡಿದಾರಲ್ಲ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ? ನಾನು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಹಿರಿಯ ಕಾಂಗ್ರೆಸ್ನಲ್ವಾ? ಹೌದಾ ಅಲ್ವಾ? ಕೇಳಲೇಬೇಕಾಗಿದೆ ರೀ. ಆದರೆ ಉತ್ತರ ಕೊಡುವಾಗ ಅವ್ರ ಥರ ನಾನು ಏಕವಚನ ಮತ್ತೊಂದು ಬಳಸಿ ಹೆಸರು ಕೂಡ ಹೇಳದೆ ಮಾತಾಡಿದ್ದೀನಿ. ಆದರೆ ನಡೀತಿರ್ತಕ್ಕಂಥ ನಿಜವಾದ ಲೋಪದೋಷ ಏನು ಅಂತೇಳಿ ಎತ್ತಿ ಹೇಳಿದ್ದೀನಿ. ಸರ್, KN ರಾಜನ್ ಯಾರಿಗಾದ್ರೂ ಭಯ ಇದೆಯಾ ಅಂತ ಸರ್ KPCC ಅಧ್ಯಕ್ಷರು? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ವಾರ್ನಿಂಗ್, ಅವ್ರು ಮಾತಾಡಿದ್ರೆ ಸ್ವಾಗತ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಭಯ ಇದೆಯಾ ಅಂತ ಸರ್? ನಂಗೆ ಗೊತ್ತಿಲ್ಲ ಅನ್ನೆಲ್ಲ. ಅದು ಭಯ ಇರಲೇಬೇಕೇನೋ, ಅದಕ್ಕೇನೆ. ಯಾಕಂಗೆ ಭಯ ಬೀಳ್ತಾ ಇದ್ದಾನೆ ನನಗೂ ಗೊತ್ತಿಲ್ಲ. ಯಾರೋ ಒಬ್ರ ಕೈಲಿಲ್ಲ ರೀ ಕಾಂಗ್ರೆಸ್ಸು, ಗೊತ್ತಾಯ್ತಲ್ಲ. ಕಾಂಗ್ರೆಸ್ ಯಾರೋ ಒಬ್ರ ಕೈಲಿಲ್ಲ. ಹಿಂಗೆ ಆದ್ರೆ ಹಾಸನ ಲೋಕಸಭೆ ಏನಾಗಬಹುದು? ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕಷ್ಟ ಇದೆ. ಬದಲಾವಣೆ ಆದರೆ ಏನಾದ್ರು ಗುರುತಿಸ್ಬೋದು. ಆದರೆ ವಾತಾವರಣ ಚೆನ್ನಾಗಿತ್ತು ಕಾಂಗ್ರೆಸ್ಗೆ. ದಿನ ದಿನ ಹದಗೆಡ್ತಾ ಇದೆ. ಮುಖ್ಯಮಂತ್ರಿಗಳು ಒಳ್ಳೆ ಯೋಜನೆಗಳನ್ನು ಕೊಟ್ಟರು, 5 ಗ್ಯಾರಂಟಿಗಳನ್ನು. ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಬರ್ತಾ ಇತ್ತು. ಆದರೆ ಕಾರ್ಯಕರ್ತರ ಮನಸ್ಸೇ ಕಸಿವಿಸಿ ಆಗ್ತಾ ಇದೆ ಈ ನಡವಳಿಕೆಗಳನ್ನೆಲ್ಲ ನೋಡಿ. ಆದರೆ ವೋಟ್ ಹಾಕ್ಸೋರು ಕಾರ್ಯಕರ್ತ. ಬೂತ್ ಮಟ್ಟದಲ್ಲಿ ನಿಂತು ವೋಟ್ ಹಾಕ್ಸಕ್ಕಂಥ ಕೆಲಸ ಸಮರ್ಪಕವಾಗಿ ಆಗಲೇಬೇಕಾದ್ರೆ ಪಕ್ಷ ಸಂಘಟನೆ ಆಗಲೇಬೇಕು. ಇದನ್ನು ಎಲ್ಲೋ ಒಂದು ಕಡೆ ಕರೆದು ಅಧ್ಯಕ್ಷರು ಮಾತಾಡಿದರೆ ಒಳ್ಳೇದಾದೀತು ಅಂತಕ್ಕಂಥದ್ದು ನನ್ನ ಭಾವನೆ. ಅದಿಲ್ಲದೆ ಅವರೇ ಮನಸ್ಸಿಗೆ ಬಂದಾಗ ನಾನೇ ಅಭ್ಯರ್ಥಿ ಘೋಷಣೆ ಮಾಡ್ತೀನಿ, ಹೋಗಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ನಾನು ಇವನೇ ಕಂಡ್ರೆ ನಮ್ಮ ಅಭ್ಯರ್ಥಿ ಅಂತ ಈಗಲೇ ಘೋಷಣೆ ಮಾಡ್ಕೊಂಡು ತಿರುಗಿಬಿಟ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಆದರೆ ಅವ್ರು ಈಗಲೂ ಅಧ್ಯಕ್ಷರು ವಾರ್ನಿಂಗ್ ಮಾಡಿದ್ರು ನನಗೆ ಮಾಧ್ಯಮದ ಮೂಲಕ ಏನು ಹೇಳಬಾರ್ದು ಅಂತ. ಆದರೆ ನಿಮ್ಮ ಒತ್ತಡಕ್ಕೆ ನನ್ನ ಭಾವನೆನ ಹಂಚ್ಕೊಂಡಿದ್ದೀನಿ ಹೊರತು ನಾನು ಯಾರ ಮೇಲೂ ಈಗಲೂ ಕೂಡ ಆರೋಪ ಮಾಡಿಲ್ಲ. ಯಾಕೆ ಅಂದರೆ ಅವರು ಒಬ್ಬರು ಹಿರಿಯ ಕಾಂಗ್ರೆಸ್ಗಿನ ಏಕವಚನದಲ್ಲಿ ಮಾತಾಡಿದಿತ್ತಲ್ಲ, ಅದು ಎಲ್ಲೋ ಒಂದು ಕಡೆ ನನಗೆ ನೋವಾಗಿದೆ. ನಿಮ್ಮ ಪ್ರಕಾರ ಹಾಸನದಿಂದ ರಾಜಣ್ಣ ಹಠಾವೋ ಕಾಂಗ್ರೆಸ್ ಬಚಾವೋನ? ನಾನು ಅದು KPCC ಬಿಟ್ಟಿರೋದೇ ಹೊರತು ನಂದಲ್ಲ ಅದು ಅಜೆಂಡಾ. ನನ್ನ ಅಜೆಂಡಾ ಕಾಂಗ್ರೆಸ್ನ ಸುಧಾರಣೆ ಮಾಡಬೇಕು. ಸರ್, ಸುಧಾರಣೆ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್? ಅದು KPCC ಅಧ್ಯಕ್ಷರು ಯೋಚನೆ ಮಾಡಬೇಕು, CM ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಕರೆದು ಹೇಳಿದ್ರೆ ನಾನು ಹೇಳ್ತೀನಿ ಅಲ್ಲಿ. ಅವ್ರು ಹೇಳಿದರೆ ಮಾಧ್ಯಮದ ಮೂಲಕ ಎಲ್ಲನೂ ಹೇಳಕ್ಕೆ ಹೋಗಬಾರ್ದು ಅಂತ. ಕೆಲವು ವಿಚಾರಗಳನ್ನ ಮಾಧ್ಯಮದಲ್ಲಿ ನಾವು ಹೇಳೋಕ್ಕಾಗಲ್ಲ. ಅದು ಮುಗೀತಾಗಲಿ, ಹೇಳಾಯ್ತು ಅಜೆಂಡಾ. ಮತ್ತೆ ಇನ್ನು ಪದೇ ಪದೇ ಅದನ್ನೇ ನೀವು ಹೇಳಿ ಅದನ್ನೇ ಮೇನ್ ಇದು ಮಾಡಬೇಡಿ. ಇರೋದನ್ನ ಏನು ಹೇಳ್ಬೋದು ಅದನ್ನು ನಿಮ್ಗೆ ಹೇಳಿದೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ.